ಇತ್ತೀಚಿನ ದಿನಗಳಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೇ ದೊಡ್ಡ ಗೊಂದಲದ ಪ್ರಶ್ನೆ. ಯಾಕೆಂದರೆ ಎಲ್ಲಿ ನೋಡಿದರೂ ಕಲಬೆರಕೆ ಕಲಬೆರಕೆ ಕಲಬೆರಕೆ. ಈ ತಿನ್ನೋ ವಸ್ತುಗಳನ್ನು ಬಿಡಿ, ದೇವರ ಪೂಜೆಗೆ ಬಳಸುವಂತಹ ಮಹಿಳೆಯರು ಹಣೆಗಿಟ್ಕೊಳ್ಳುವಂತಹ ಕುಂಕುಮವನ್ನು ಕೂಡ ಕಲಬೆರಕೆ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ತಿಂಡಿ ತಿನಿಸುಗಳಾಯ್ತು, ಇದೀಗ ಕುಂಕುಮದ ಸರದಿ. ಕುಂಕುಮದಲ್ಲಿದೆಯಾ ಕಿಲ್ಲರ್ ಕಲರ್? ಆಹಾರ ಇಲಾಖೆಯಿಂದ ಕಳಪೆ ಕುಂಕುಮ ಬ್ಯಾನ್. ರಾಜ್ಯದಲ್ಲಿ ಕೆಲ ತಿಂಗಳ ಹಿಂದೆ ಕಲಬೆರಕೆಯ ಕೆಲ ತಿಂಡಿಗಳನ್ನ ಆಹಾರ ಇಲಾಖೆ ಬ್ಯಾನ್ ಮಾಡಿತ್ತು. ಇದೀಗ ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತವು ಅಸುರಕ್ಷಿತ ಕಾಂತಿವರ್ಧಕ ಔಷಧ ಹಾಗೂ ಔಷಧಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ರಾಜ್ಯ ಆರೋಗ್ಯ ಇಲಾಖೆಯು ಮೇ ತಿಂಗಳಲ್ಲಿ ಕಾಂತಿವರ್ಧಕ ಔಷಧ ಹಾಗೂ ಔಷಧಗಳ ಸ್ಯಾಂಪಲ್ಸ್ ಪಡೆದು ತಪಾಸಣೆಗೆ ಒಳಪಡಿಸಿದೆ. ಈ ತಪಾಸಣೆಯಲ್ಲಿ ಮೈಸೂರಿನ ಕಂಪನಿಯೊಂದರ ಕುಂಕುಮ ಸೇರಿದಂತೆ 15 ಕಾಂತಿವರ್ಧಕ ಔಷಧ ಹಾಗೂ ಔಷಧಿಗಳು ಅಸುರಕ್ಷಿತ ಎಂದು ವರದಿ ಬಂದಿದೆ. ಅಸುರಕ್ಷಿತ ಕಾಂತಿವರ್ಧಕ ಮಾರಾಟ ಮಾಡದಂತೆ ಸುತ್ತೋಲೆ. ಕುಂಕುಮ ರೆಡ್ ಆಗಿ ಕಾಣಲು ಕೆಮಿಕಲ್ ಬಳಕೆ. ಅಸುರಕ್ಷಿತ ಔಷಧಿ ಮತ್ತು ಕಾಂತಿವರ್ಧಕಗಳ ಬಳಕೆ ಮತ್ತು ಮಾರಾಟ ಮಾಡದಂತೆ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಈ ಪಟ್ಟಿಯಲ್ಲಿ ಕಳಪೆ ಗುಣಮಟ್ಟದ ಕಂಪನಿಯೊಂದರ ಕುಂಕುಮ ಸಹ ಸೇರಿರೋದು ಆತಂಕವನ್ನುಂಟು ಮಾಡಿದೆ. ಪ್ರಮುಖವಾಗಿ ರಾಸಾಯನಿಕ ಮಿಕ್ಸ್ ಮಾಡಿದ ಕುಂಕುಮ ಬಳಸೋದು ಅತ್ಯಂತ ಅಪಾಯಕಾರಿ. ಕೆಲವೊಮ್ಮೆ ಕುಂಕುಮ ಡಾರ್ಕ್ ಆಗಿ ಕಾಣಲು ರೆಡ್ ಲೆಡ್, ಮರ್ಕ್ಯೂರಿ ಸ್ಲಾಟ್ಸ್, ಸುಡಾನ್ 14, ಅಮೈನೋ ಅಜೋಬೆಂಜಿನ್, ಬ್ರಿಲಿಯಂಟ್ ಲೆಕ್ ರೆಡ್ ಆಡ್ ಮಾಡ್ತಾರೆ. ಈ ರಾಸಾಯನಿಕಗಳು ದೇಹಕ್ಕೆ ಅತ್ಯಂತ ಅಪಾಯಕಾರಿಯಾಗಿವೆ ಅಂತಾರೆ ತಜ್ಞ ವೈದ್ಯರು. ಈಗ ಸಾಮಾನ್ಯವಾಗಿ ನೋಡೋದಾದರೆ ಈಗ ಎಲ್ಲ ಪದಾರ್ಥಗಳು ಕಲಬೆರಕೆ ಬರ್ತಾ ಇದೆ. ಅದೇ ರೀತಿ ಅದಕ್ಕೆ ಕುಂಕುಮ ಏನು ಹೊರತಲ್ಲ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಈ ಕುಂಕುಮಕ್ಕೆ ತುಂಬ ಬ್ರೈಟ್ ರೆಡ್ ಕೆಂಪಾಗಿ ಕಾಣೋದಕ್ಕೆ ಕೆಲವು ಇದನ್ನು ಮಿಕ್ಸ್ ಮಾಡ್ತಾರೆ, ಮಿಶ್ರಣ ಮಿಕ್ಸ್ ಮಾಡ್ತಾರೆ. ಲೆಡ್ ಆಕ್ಸೈಡ್ ಅಂತ ಬರುತ್ತೆ, ರೆಡ್ ಲೆಡ್ ಅಥವಾ ಲೆಡ್ ಟೆಟ್ರಾ ಆಕ್ಸೈಡ್ ಅಂತ ಬರುತ್ತೆ. ಮುಖ್ಯವಾಗಿ ಅದಲ್ಲದೆ ಮರ್ಕ್ಯೂರಿನೂ ಆ್ಯಡ್ ಮಾಡ್ಬೋದು. ಮತ್ತು ಇನ್ನು ಕೆಲವು ಸಿಂಥೆಟಿಕ್ ಡೈಸ್ ಅಂತ ಬರುತ್ತೆ, ಸೂಡಾನ್ 14, ಅಮೈನೋ ಅಜೋಬೆನ್ಜಿನ್ ಮತ್ತು ಬ್ರಿಲಿಯಂಟ್ ಲೇಕ್ ರೆಡ್ ಅಂತ ಬರುತ್ತೆ. ಇನ್ನು ಈ ಕೆಮಿಕಲ್ ಯುಕ್ತ ಕುಂಕುಮ ಬಳಸೋದ್ರಿಂದ ಅನೇಕ ಚರ್ಮ ರೋಗಗಳು ಉಂಟಾಗುತ್ತವೆ. ಕೆಮಿಕಲ್ ಕುಂಕುಮದಿಂದ ಅಲರ್ಜಿ, ಕಾಂಟ್ಯಾಕ್ಟ್, ಡರ್ಮಟೈಟಿಸ್ ಉಂಟಾಗುತ್ತದೆ. ಇದರಿಂದ ಚರ್ಮದ ತುರಿಕೆ, ಗುಳ್ಳೆಗಳು ಹಾಗೂ ಕೆಂಪಗಾಗುತ್ತವೆ. ಹಾಗೆ ಪಿಗ್ಮೆಂಟೇಷನ್, ಕಾಂಟ್ಯಾಕ್ಟ್ ಡರ್ಮಟೈಟಿಸ್, ಕೆಮಿಕಲ್ ಯೂಕೋಡರ್ಮನಂತ ಚರ್ಮದ ಸಮಸ್ಯೆಗಳು ಉಂಟಾಗುತ್ತಿವೆ. ಕುಂಕುಮದಿಂದ ಹಚ್ಚಿರೋ ಜಾಗ ವೈಟ್ ಆಗಲಿದೆ. ರೆಡ್ ಇರೋ ಮಿಶ್ರಣ ದೇಹದಲ್ಲಿ ಹೋಗಬಾರದು ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಈಗ ಕುಂಕುಮದಲ್ಲಿ ಇದು ಅರಿಶಿಣವೂ ಇರೋದ್ರಿಂದ ಅರಿಶಿಣದಿಂದ ಅಥವಾ ಇದರಿಂದ ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಸ್ಪರ್ಶ ದುರಿತ ಅಂತ. ಅದೆಲ್ಲಿ ಕುಂಕುಮ ಇಟ್ಟಿರ್ತಾರೆ ಆ ಜಾಗದಲ್ಲಿ ಕೆಂಪುಗೆ ಗುಳ್ಳೆಗಳ ಥರ ಆಗೋದು, ತುರ್ಕೆ ಆಗೋದು, ಇರಿಟೇಷನ್ ಆಗೋದು ಆಗ್ಬೋದು. ಇನ್ನು ಕೆಲವರಲ್ಲಿ ಪಿಗ್ಮೆಂಟೆಡ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತೀವಿ. ಪಿಗ್ಮೆಂಟೆಡ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂದರೆ ಅದರಲ್ಲಿರೋ ಕೆಲವು ಅಲರ್ಜನ್ಸಿಂದ ಆಗ್ಬೋದು. ಅದು ಒಂದು ಅಲ್ಲಿ ಹಚ್ಚಿರೋ ಜಾಗದಲ್ಲಿ ಕಪ್ಪುಗಾರು ಆಗ್ಬೋದು, ಹೈಪರ್ ಪಿಗ್ಮೆಂಟೇಷನ್ ಅಂತ. ಕೆಲವರಿಗೆ ಸ್ವಲ್ಪ ಕಮ್ಮಿ ಕಲರ್ ಆಗುತ್ತೆ, ಅಲ್ಲಿ ಹೈಪೋ ಪಿಗ್ಮೆಂಟೇಷನ್ ಅಂತ. ಒಟ್ನಲ್ಲಿ ಕೆಮಿಕಲ್ ಕುಂಕುಮದ ಬಗ್ಗೆ ಜನ ಹಾಗೂ ಆರೋಗ್ಯ ಇಲಾಖೆ ಕಣ್ಣಿಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.